So welcome back to my YouTube channel. So guys, ಈ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ನಾನು ಈ ವಿಡಿಯೋದಲ್ಲಿ ಈ ಥರ ವಿಡಿಯೋ ಎಡಿಟಿಂಗ್ ಮಾಡೋದು ಅಂತ ಮಾಡ್ತೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆಗಿರೋ ವಿಡಿಯೋ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋ ನೋಡೋದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ನೋಟಿಫಿಕೇಶನ್ ಆನ್ ಇಟ್ಕೊಂಡು ಮರಿಬೇಡಿ. ಮತ್ತು ಈ ವಿಡಿಯೋ ಹೇಗೆ ಅನಿಸಿದೆ ಕಾಮೆಂಟ್ ಮಾಡಿ. ಸೊ ಗೈಸ್, ನಾವು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ವೆಬ್ಸೈಟ್ ಲಿಂಕ್ನ ನೀವು ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಡೌನ್ಲೋಡ್ ಮಾಡಿ ಅಲಿಟ್ಮೋಷನ್ ಇಂಪೋರ್ಟ್ ಮಾಡ್ಕೊಳ್ಳಿ. ಅಲಿಟ್ಮೋಷನ್ ಇಂಪೋರ್ಟ್ ಆದಮೇಲೆ ಸಾಂಗ್ ಬಿಟ್ ಮಾರ್ಕ್ನ ಓಪನ್ ಮಾಡ್ತೀನಿ. ಸಾಂಗ್ ಬಿಟ್ ಮಾರ್ಕ್ ಓಪನ್ ಆದಮೇಲೆ ನಾನು ಇದೆಲ್ಲ ಆ್ಯಡ್ ಮಾಡಿರ್ತೀನಿ. ನೀವೇನು ಮಾಡಬೇಕಂದ್ರೆ ನಿಮ್ಮ ಫೋಟೋಸ್ ಇರುತ್ತಲ್ಲ, ಆ ಫೋಟೋಸ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ನೀವು ಆ್ಯಡ್ ಮಾಡೋದು ಹೇಗೆಂದರೆ, ಈ ರೆಡ್ ಸಾಂಗ್ ಬಿಟ್ ಮಾಡೋ ಇಂಡೆಫಿನಿಟ್ ಅಂತ ಕಾಣ್ತಾ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ 3 ಲೇಯರ್ ಕೊಟ್ಟಿರ್ತೀನಿ. ಸೊ 3 ಲೇಯರು ಒಂದೇ ಇಮೇಜ್ನ ಆ್ಯಡ್ ಮಾಡಬೇಕಾಗುತ್ತೆ. ಯಾವ ಇಮೇಜ್ ಆ್ಯಡ್ ಮಾಡೋದು ಹೇಗೆಂದರೆ, ಫಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫೀಲ್ ಮೇಲೆ ಹೋಗಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋಲ್ಡರ್ ಓಪನ್ ಆಗುತ್ತೆ, ನಿಮ್ಮ ಇಮೇಜ್ ಫೋಲ್ಡರನ್ನು ಓಪನ್ ಆಗುತ್ತೆ. ಸೊ ನಾನು ಇಮೇಜ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನಾನು ಮೊದಲನೇ ಇಮೇಜ್ ಆ್ಯಡ್ ಮಾಡಿದ್ದೀನಿ. 2ನೇ ಇಮೇಜ್ಗಳನ್ನು ಇದೇ ಥರನೇ ಆ್ಯಡ್ ಮಾಡ್ತೀನಿ. ನಾನು 3ನೇ ಇಮೇಜು ಇದೇ ಥರನೇ ಆ್ಯಡ್ ಮಾಡ್ತೀನಿ. ಸೊ ನಾನು ಫಸ್ಟ್ ಗ್ರೂಪಿಗೆ ಇಮೇಜ್ನ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು ನೀವು. ಮತ್ತೇನು ಮಾಡಿದ್ರೆ ಎಡಿಟ್ ಗ್ರೂಪಲ್ಲಿ ಹೋಗಿ ಇದನ್ನು ಸ್ವಲ್ಪ ಮುಂದೆ ತೊಗೊಂಡು ಹ್ಯಾಂಗ್ ಬಂದುಬಿಡ್ರಿ. ಮತ್ತು ಇಲ್ಲಿ ಈ ಥರ ಬಂದುಬಿಡುತ್ತೆ. ಮತ್ತು ಈ ಗ್ರೂಪಲ್ಲಿ ಕೂಡ ಅದೇ ಥರ ಫೋಟೋ ಆ್ಯಡ್ ಮಾಡೋದಾಗುತ್ತೆ. ಸಾಂಗ್ ಗ್ರೂಪ್ ಮೇಲೆ ಇಂಡೆಫಿನಿಟಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಹೋಗಿ ಮತ್ತು ಒಂದೇ ಇಮೇಜ್ ಆ್ಯಡ್ ಮಾಡಬೇಕು. ಒಂದೇ ಇಮೇಜ್ ಆ್ಯಡ್ ಮಾಡ್ತೀನಿ. ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಗ್ರೂಪ್ ಮೇಲೆ ಹೋಗಿ ಸ್ಟಾರ್ ಮೇಲೆ ಹೋಗಿ ಸೊ ಅದೇ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಬ್ಯಾಗ್ ಬಂದುಬಿಟ್ಟು ನಮ್ಮ ಇಲ್ಲೆರಡು ಇದಕ್ಕೆ ಫೋಟೋ ಆ್ಯಡ್ ಆಗಿದೆ. ಏನು ನೋಡೋದು, ನೀವು ಸೈಡಲ್ಲಿ ಬೀಟ್ಸ್ ಕೊಟ್ಟಿರ್ತೀನಿ. ಈ ಬೀಟ್ಸಲ್ಲಿ ಕೂಡ ನಿಮ್ಮ ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡೋದಂದರೆ ಪ್ಲಸ್ ಮೇಲೆ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಫೋಟೋನ ಲಾಸ್ಟಿಗೆ ತೊಗೊಂಡು ಉದ್ದ ಮಾಡ್ಕೊಂಡು ಮತ್ತು 𝗕𝗙 ಕ್ಲಿಕ್ ಮಾಡಿ ಫುಲ್ ಕಾಂಪೋಸಿಷನ್ ಎಲ್ಲ ಮಾಡ್ಕೊಂಡು ಈ ಬೀಟ್ಸ್ ಎಲ್ಲೆಲ್ಲಿ ಕೊಟ್ಟಿರ್ತೀನಿ ಈ ಫೋಟೋನ ಹತ್ರ ಕಟ್ ಮಾಡ್ಕೊಬೇಕಾಗುತ್ತೆ. ಫೋಟೋನ ಕಟ್ ಮಾಡ್ಕೊತೀನಿ. ಸೊ ನಾನು ಕಟ್ ಆಗುತ್ತೆ. ಏನು ಮಾಡ್ತೀನಿ, ಕಟ್ ಮಾಡ್ಕೊಡ್ತೀನಿ. ಎಫೆಕ್ಟ್ ಕೊಟ್ಟು ಈ ಫೋಟೋಗೆ ಎಫೆಕ್ಟ್ಸ್ ಮಾಡಬೇಕಾಗುತ್ತೆ. ಎಫೆಕ್ಟ್ ಹಾಕಿ ಸಾಂಗ್ ವಾಪಸ್ ಬಂದುಬಿಟ್ಟು ಶೇಪ್ ಪ್ರಾಜೆಕ್ಟ್ ಮಾಡ್ಕೊಂಡು ಸೊ ಫಸ್ಟ್ ಎಫೆಕ್ಟ್ ಇರುತ್ತೆ ಅದನ್ನು ಕಾಪಿ ಮಾಡ್ಕೊಂಡಾದ್ಮೇಲೆ ಈ ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಸಾಂಗ್ ಬಿಟ್ ಮಾರ್ಕ್ನ ಓಪನ್ ಮಾಡಿ. ಸಾಂಗ್ ಬಿಟ್ ಮಾರ್ಕ್ ಓಪನ್ ಮಾಡಿದ್ಮೇಲೆ ನಾವು ಏನು ಫೋಟೋಸ್ ಆ್ಯಡ್ ಮಾಡಿದ್ದೀವಲ್ಲ ಆ ಫೋಟೋನ ಈ ಥರ ಎಫೆಕ್ಟ್ಸ್ನ ಪೇಸ್ಟ್ ಮಾಡಿ ಎಫೆಕ್ಟ್ ಪೇಸ್ಟ್ ಆದಮೇಲೆ ಒಂದು ಫೋಟೋ ಬಿಟ್ಟು ಒಂದು ಫೋಟೋ ಈ ಥರ ಪೇಸ್ಟ್ ಮಾಡಿ. ಸೊ ಇದೇ ಥರ ಎಲ್ಲ ಫೋಟೋ ಅಷ್ಟೇ ಇದೇ ಥರನೇ ಒಂದು ಫೋಟೋ ಬಿಟ್ಟು ಒಂದು ಫೋಟೋ ಪೇಸ್ಟ್ ಮಾಡ್ಬೋದು. ಎಫೆಕ್ಟ್ನ ಪೇಸ್ಟ್ ಮಾಡೋದು ಹೆಂಗೆ, ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ 𝗕𝗙 ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಟ್ಕೊಳ್ಳಿ. ಮತ್ತು ಇಲ್ಲೇ ಲೆಂತನ್ನು ಸೊ ಇದೇ ಥರ ಪೇಸ್ಟ್ ಆದಮೇಲೆ ಮತ್ತೆ ಬ್ಯಾಗ್ ಬಂದುಬಿಟ್ಟು ಶೇಪ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡಿ ಮತ್ತು 2ನೇ ಪ್ರೆಸೆಟ್ನ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಈ ಥರ ಕಾಪಿ ಮಾಡ್ಕೊಂಡಾದ್ಮೇಲೆ ಸಾಂಗ್ ಓಪನ್ ಮಾಡಿಬಿಟ್ಟು ಮತ್ತು ನಾವು ಏನು 2ನೇ ಇಮೇಜ್ನ ಬಿಟ್ಟಿರ್ತಲ್ಲ ಆ ಇಮೇಜ್ನ ಈ ಎಫೆಕ್ಟ್ಸ್ನ ಪೇಸ್ಟ್ ಮಾಡಿ. ಈ ಎಫೆಕ್ಟ್ನ ಪೇಸ್ಟ್ ಮಾಡಿದ್ರೆ ಇಲ್ಲಿ ವಿಡಿಯೋ ಎಡಿಟಿಂಗ್ ಆಗಿದೆ ಅಂತ ಅಂದ್ಕೊಳ್ಬೋದು. ಸೊ ಇನ್ನೂ 3 ಲೇಯರ್ ಇದೆ. ಸೊ ಸಾಂಗ್ ಮಾಡ್ಕೊಂಡು ಬ್ಯಾಗ್ ಬಂದುಬಿಟ್ಟು ಶೇಪ್ ಎಫೆಕ್ಟ್ ಸೊಲ್ಲೆಸ್ ಇನ್ನು 4 ಲೇಯರ್ ಕೊಟ್ಟಿರ್ತೀನಲ್ಲ ಆ 4 ಲೇಯರ್ ಕಾಪಿ ಲೇಯರ್ ಮಾಡ್ಕೊಬೋದು. ಕಾಪಿ ಲೇಯರ್ ಮಾಡ್ಕೊಂಡು
ಪೇಸ್ಟ್ ಕ್ಲಿಯರ್ ಡೆಲಿಟ್ ಮಾಡಬೇಡಿ. ಸೊ ಪೇಸ್ಟ್ ಕ್ಲಿಯರ್ ಆದಮೇಲೆ ಇದನ್ನು ಈ ಥರ ಉದ್ದ ತೊಗೊಬರ್ಬೇಕಾಗುತ್ತೆ. ಸೊ ನಮ್ಮ ವಿಡಿಯೋ ಈಗ ಫುಲ್ ಕಂಪ್ಲೀಟ್ ಆಗಿದೆ. ನೀವೇನು ಮಾಡಬೇಕು, ವಿಡಿಯೋನ ಸೇವ್ ಮಾಡ್ಕೋಬೇಕಾಗುತ್ತೆ. ವಿಡಿಯೋ ಸೇವ್ ಮಾಡಬೇಕಂದ್ರೆ ಸೆಟ್ಟಿಂಗ್ ಬಟನ್ ಬಟನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ವಿಡಿಯೋ ಮಾಡ್ಕೊಳ್ಳಿ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನಮ್ಮ ಚಾನಲ್ನ ನಮ್ಮ ವಿಡಿಯೋನ ಲೈಕ್ ಮಾಡಿ, ಮತ್ತು ಇದೇ ಥರ ವಿಡಿಯೋನ ನೋಡಬೇಕಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಹೇಗೆ ಅನಿಸಿದೆ ಅಂತ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ.